ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕಾಮಧೇನುವಿನ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮನೆ ಯಾವಾಗಲೂ ಸಮೃದ್ಧಿಯಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ಮನೆಯಲ್ಲಿ ಧನ ಧಾನ್ಯಗಳು ತುಂಬಿರಬೇಕು, ಕುಟುಂಬದಲ್ಲಿ ಆರೋಗ್ಯ, ಸಂತೋಷ, ಒಗ್ಗಟ್ಟು ಎಲ್ಲ ಇರಬೇಕು ಅಲ್ವಾ. ಒಂದು ಹೆಣ್ಣು ಬಯಸೋದು ಇದನ್ನೇ. ಹಾಗೆ ಬೇಡಿದ್ದನ್ನೆಲ್ಲ ಕೊಡುವಂಥ ಕಾಮಧೇನು ಅಂದರೆ, ಕಾಮ ಅಂದರೆ ಆಸೆ ಬಯಕೆಗಳು ಅಂದರೆ ಕಾಮನೆ ಅಂತ ಅರ್ಥ. ದೇನು ಅಂದರೆ ಹಸು, ನಮ್ಮ ಬಯಕೆಗಳನ್ನು ಈಡೇರಿಸುವಂಥ ಹಸು ಅಂತ ಅರ್ಥ. ಈ ಒಂದು ಕಾಮಧೇನುವನ್ನು ಹಿತ್ತಾಳೆ, ತಾಮ್ರ, ಬೆಳ್ಳಿಯ ಮೂರ್ತಿಗಳನ್ನು ಮನೆಯಲ್ಲಿ ಇಟ್ಕೋಬಹುದು. ಬೇರೆಯವರಿಗೆ ನಾವು ಇದನ್ನು ಉಡುಗೊರೆಯಾಗಿ ಕೂಡ ಕೊಡಬಹುದು. ತುಂಬಾ ಒಳ್ಳೆಯದು. ಹಾಗೆ ಚಿಕ್ಕದು ದೊಡ್ಡದು ಯಾವ ಸೈಜಿಂದ ಬೇಕಾದರೂ ನಾವು ಇದನ್ನು ಇಟ್ಕೋಬೋದು. ಕೆಲವರು ಇದನ್ನು ಶೋ ಪೀಸ್ ಥರ ಲಿವಿಂಗ್ ಏರಿಯಾದಲ್ಲಿ ಶೋಕೇಸ್ಗಳಲ್ಲಿ ಇಟ್ಕೊಳ್ತಾರೆ. ಕೆಲವರು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಎರಡೂ ಕೂಡ ಒಳ್ಳೆಯದೇ. ಆದರೆ ಇದನ್ನು ಈಶಾನ್ಯ ಮೂಲೆಯಲ್ಲಿಡೋದು ತುಂಬ ಒಳ್ಳೆಯದು. ಕೆಲವು ಸಲ ಏನಾಗುತ್ತೆ ಅಂದರೆ, ದೇವ್ರ ಮನೆಯಲ್ಲಿ ಅಥವಾ ನಮ್ಮ ಲಿವಿಂಗ್ ಏರಿಯಾದಲ್ಲಿ ಈಶಾನ್ಯ ಮೂಲೆಯಲ್ಲಿ ಮೇನ್ ಡೋರ್ಗಳೇನಾದರೂ ಇದ್ದಾಗ ಜಾಗ ಇರೋದಿಲ್ಲ. ಆಗ ನಾವು ಇದನ್ನು ಕುಬೇರ ಮೂಲೆ ಅಥವಾ ವಾಯು ಮೂಲೆಯಲ್ಲಿ ಇಡ್ಬೋದು. ಯಾವುದೇ ಕಾರಣಕ್ಕೂ ಅಗ್ನಿ ಮೂಲೆಯಲ್ಲಿ ಮಾತ್ರ ಇಡಬಾರ್ದು. ಆರೋಗ್ಯ, ಸಂಪತ್ತು, ಸಮೃದ್ಧಿ, ಶಾಂತಿ ಮತ್ತು ಯಶಸ್ಸಿಗಾಗಿ ಮಾಡುವಂಥ ಈ ಸರಳವಾದ ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಯಾವುದೇ ಶುಕ್ರವಾರ ಈ ಪೂಜೆನ ಪ್ರಾರಂಭ ಮಾಡಬಹುದು. ನಾಳೆ ಅಮಾವಾಸ್ಯೆ ಇದೆ, ಜೊತೆಗೆ ಶುಕ್ರವಾರ ಕೂಡ. ನಾಳೆಯಿಂದನೂ ಕೂಡ ನೀವು ಶುರು ಮಾಡಬಹುದು. ಈ ಪೂಜೆನ 5 ಶುಕ್ರವಾರ 8 ಶುಕ್ರವಾರ ಮಾಡಬಹುದು, ಅಥವಾ ಕಂಟಿನ್ಯೂಸ್ ಆಗಿ 5 ದಿನ ಅಂದರೆ ಶುಕ್ರವಾರ ಶುರು ಮಾಡಿ 5 ದಿನ, 9 ದಿನ, 21 ದಿನ, 48 ದಿನ, 54 ದಿನ, 108 ದಿನ ಹೀಗೂ ಕೂಡ ಮಾಡಬಹುದು. ತುಂಬಾ ಸರಳವಾದಂಥ ವಿಧಾನ. ಮಂತ್ರಗಳು ಕೂಡ ಅಷ್ಟೇ, ಹೆಚ್ಚಿಗೆ ಇಲ್ಲವೇ ಇಲ್ಲ. ಒಂದೇ ಒಂದು ಚಿಕ್ಕ ಮಂತ್ರ, ಇದನ್ನು ನಾವು 108 ಸಲ ಹೇಳ್ಕೊಂಡ್ರೆ ಸಾಕು. ಪೂಜೆ ಮಾಡುವಂಥ ಸಮಯದಲ್ಲೂ ಕೂಡ ಯಾವುದೇ ನಿಯಮಗಳಂತೂ ಏನೂ ಇಲ್ಲ. ಶುಕ್ರವಾರ ಮಾಡೋದಾದರೆ ಹೇಗಿದ್ದರೂ ಶುಕ್ರವಾರದ ಪೂಜೆ, ಲಕ್ಷ್ಮೀ ಪೂಜೆಗಳನ್ನು ನೀವು ಮಾಡ್ತಾನೆ ಇರ್ತೀರ. ಅದ್ರ ಜೊತೆಗೆ ಕಾಮಧೇನುವಿನ ಪೂಜೆ ಕೂಡ ಮಾಡಬಹುದು. ಶುಕ್ರವಾರದ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಸಿದ್ಧತೆ ಮಾಡ್ಕೋಬೇಕು. ಕಾಮಧೇನು ವಿಗ್ರಹಕ್ಕೆ ಚೆನ್ನಾಗಿ ತೊಳೆದು ಹಾಲಿನ ಅಭಿಷೇಕವನ್ನು ಮಾಡಬೇಕು. ಮೊದಲನೇ ಸಲ ಒಂದು ಸಲ ಅಭಿಷೇಕ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಮಾಡಬೇಕು ಅಂತೇನಿಲ್ಲ. ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಬರೀ ಹಾಲಿನ ಅಭಿಷೇಕ ಮಾಡಿದ್ರೆ ಸಾಕು, ಪಂಚಾಮೃತ ಅಭಿಷೇಕ ಮಾಡಬೇಕು ಅಂತೇನಿಲ್ಲ. ಒಂದು ಬಟ್ಲಲ್ಲಿ ಕಾಮಧೇನು ವಿಗ್ರಹನ ಇಟ್ಟು ಮೊದಲು ನೀರು ಹಾಕಬೇಕು, ಆನಂತರ ಹಾಲು ಹಾಕಿ ಅಭಿಷೇಕ ಮಾಡ್ಕೋಬೇಕು. ಅಭಿಷೇಕ ಮಾಡುವಾಗ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ನೀವು ಅಭಿಷೇಕ ಮಾಡಬೇಕು. ಅಭಿಷೇಕ ಎಲ್ಲ ಆದಮೇಲೆ ಒಳ್ಳೆ ನೀರಿನಿಂದ ಚೆನ್ನಾಗಿ ತೊಳೆದು ಗಂಧ, ಅರಿಶಿಣ, ಕುಂಕುಮ ಎಲ್ಲ ಕೂಡ ಹಚ್ಚಬೇಕು. ಈಗ ನಾನಿಲ್ಲಿ ಬೊಟ್ಟಿಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದರೆ ಇದೇ ರೀತಿಯೇ ಇಡಬೇಕು. ಹಣೆ ಮೇಲೆ ಹಚ್ಚಬೇಕು, ಕೊಂಬುಗಳಿಗೆ, 4 ಕಾಲುಗಳಿಗೆ, ಬಾಲಕ್ಕೆ ಮತ್ತು ಹಸುವಿನ ಬೆನ್ನಿನ ಮೇಲೆ ಇಲ್ಲೂ ಕೂಡ ಬೊಟ್ಟನ್ನು ಇಡಲೇಬೇಕು. ಇನ್ನು ವಿಗ್ರಹಗಳಿರುತ್ತೆ ಅಂದರೆ ಲಕ್ಷ್ಮೀ, ಗಣೇಶ ಈ ರೀತಿಯೆಲ್ಲ ಕಾಮಧೇನುವಿನ ಮೇಲೆ ದೇವರ ಒಂದು ಮೂರ್ತಿ ಇರುತ್ತೆ, ಅಲ್ಲಿಗೂ ಕೂಡ ಬೊಟ್ಟೆಲ್ಲ ಇಡಬೇಕು. ಹೂವಿನಿಂದ ಅಲಂಕಾರ ಮಾಡಬೇಕು. ಕಾಮಧೇನುವನ್ನು ನೆಲದ ಮೇಲೆ ಇಡಬಾರ್ದು. ಒಂದು ಪ್ಲೇಟು ಅಥವಾ ಒಂದು ಮಣೆ ಮೇಲೆ, ಇಲ್ಲ ಅಂದರೆ ಒಂದು ಕೆಂಪು ವಸ್ತ್ರದ ಮೇಲೆ ಇಡಬೇಕು. ಅದರ ಮುಂದೆ ಒಂದು ರಂಗೋಲಿನ ಹಾಕಿ 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಕೆಂಪು ಹೂವಿನಿಂದ ಅಲಂಕಾರ ಮಾಡಬೇಕು. ನೈವೇದ್ಯಕ್ಕಾಗಿ 2 ಬಾಳೆಹಣ್ಣನ್ನು ಇಟ್ಟರೆ ಸಾಕು. ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟೇ ಪೂಜೆಯ ಸಿದ್ಧತೆಯಾಗಿರುತ್ತೆ. ಪೂಜೆ ಪ್ರಾರಂಭ ಮಾಡುವಾಗ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡ್ತಾ ನೀವು ಎಷ್ಟು ದಿನ ಅಥವಾ ಎಷ್ಟು ವಾರ ಮಾಡ್ತೀರ ಅನ್ನೋದನ್ನು ಸಂಕಲ್ಪ ಮಾಡ್ಕೊಳ್ಳಿ. ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲೇ ಹಿಡ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು. ಎಷ್ಟು ದಿನ ಎಷ್ಟು ವಾರ ಮಾಡ್ತೀರಾ ಅನ್ನೋದನ್ನು ಹೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಆಮೇಲೆ ಆ ಅಕ್ಷತೆ ಮತ್ತು ಹೂವನ್ನು ಕಾಮಧೇನುವಿನ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಗಣಪತಿ ಮಂತ್ರನ ಹೇಳ್ತಾ ಪೂಜೆನ ಶುರು ಮಾಡಬೇಕು. ಆನಂತರ ಈ ಒಂದೇ ಒಂದು ಚಿಕ್ಕ ಮಂತ್ರವನ್ನು 108 ಸಲ ಹೇಳ್ಕೋಬೇಕು. ಓಂ ಸುರಭ್ಯೈ ನಮಃ. ಹಸುವನ್ನು ಸುರಭಿ ಅಂತ ಕರೀತಾರೆ, ಮತ್ತು ನಂದಿನಿ ಅಂತ ಕೂಡ ಹೇಳ್ತಾರೆ. ಸುರಭಿ ಈ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ. ಗೋಮಾತೆಯನ್ನು ಸುರಭಿ ಅಂತ ಕೂಡ ಕರೀತಾರೆ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಆ ಮಗುಗೆ ಸ ಅಕ್ಷರದಿಂದ ಹೆಸರಿಡ್ಬೋದು ಅಂತ ಅವರ ಜಾತಕದಲ್ಲಿ ಬಂದರೆ ಸುರಭಿ ಅಂತ ಹೆಸರಿಡಿ. ತುಂಬಾ ಮುದ್ದಾಗಿರುತ್ತೆ. ಹೆಸರಿನ ಅರ್ಥ ಕೂಡ ತುಂಬ ಚೆನ್ನಾಗಿದೆ. ಕಾಮಧೇನು, ಗೋಮಾತೆ, ಹಸು ಈ ಎಲ್ಲ ಅರ್ಥಗಳು ಕೂಡ ಇರುತ್ತೆ. ಹಾಗಾಗಿ ನಂದಿನಿ, ಸುರಭಿ ಈ ಎಲ್ಲ ಹೆಸರುಗಳು ತುಂಬಾ ಚೆನ್ನಾಗಿದೆ.
ಮಂತ್ರನ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಮಂತ್ರನ 108 ಸಲ ಹೇಳಬೇಕು. ತುಂಬಾ ಸುಲಭವಾಗಿರುವಂಥ ಮಂತ್ರ, ಹಾಗೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ. ಕಲ್ಪವೃಕ್ಷ ಕಾಮಧೇನು ನೀವು ಕೇಳೇ ಇರ್ತೀರಲ್ವ, ಬೇಡಿದ್ದೆಲ್ಲವನ್ನು ಕೊಡೋ ಅಂಥ ಕಾಮಧೇನುವಿನ ಪೂಜೆ ಈ ಮಂತ್ರವನ್ನು ಹೇಳ್ತಾ ಮಾಡಬೇಕು. ಅಷ್ಟೊಂದು ಶಕ್ತಿ ಇರುವಂಥ ಈ ಮಂತ್ರ, ಬಯಕೆಗಳನ್ನು ತುಂಬ ಬೇಗನೆ ಈಡೇರಿಸುವಂಥ ಮಂತ್ರ. ಹಾಗಾಗಿ 108 ಸಲ ಪಠನೆ ಮಾಡಲೇಬೇಕು. ಮಂತ್ರ ಪಠನೆ ಎಲ್ಲ ಆದಮೇಲೆ ನೈವೇದ್ಯವನ್ನು ಮಾಡಬೇಕು. ಆನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು. ಇಷ್ಟೇ ಈ ಪೂಜೆ ನಿಯಮ ಆಗಿರುತ್ತೆ. ಇನ್ನು ಯಾವುದೇ ರೀತಿ ನಿಯಮಗಳಿಲ್ಲ. ಮತ್ತು ಪೂಜೆ ಮಾಡುವಂಥವ್ರು ನಾನ್ ವೆಜ್ ತಿನ್ನಬೇಕಾ ತಿನ್ನಬಾರ್ದಾ ಅಂಥದ್ದೆಲ್ಲ ಯಾವುದೇ ನಿಯಮಗಳಿಲ್ಲ. ತುಂಬ ಸರಳವಾದ ಪೂಜಾ ವಿಧಾನ ಅಷ್ಟೇ. ಇನ್ನು ಕೊನೆಯ ದಿನ ನೀವು ಎಷ್ಟು ದಿನ ಮಾಡ್ತೀರಾ ಅಥವಾ ಎಷ್ಟು ವಾರ ಮಾಡ್ತೀರಾ, ಕೊನೆ ವಾರ ಅಥವಾ ಕೊನೆ ದಿನ ಕೂಡ ವಿಶೇಷವಾದ ಪೂಜೆ ಏನೂ ಇರೋದಿಲ್ಲ. ನೀವು ಈ ರೀತಿ ಪೂಜೆನ ಶುರು ಮಾಡಿದಾಗ ಎಲ್ಲಾದರೂ ಹೊರಗಡೆ ಹೋಗುವಾಗ ಬಾಳೆಹಣ್ಣನ್ನು ನಿಮ್ಮ ಜೊತೆ ತೊಗೊಂಡು ಹೋಗಿ. ಅಲ್ಲೆಲ್ಲಾದರೂ ಹಸುಗಳು ಕಾಣಿಸಿದ್ರೆ ಅದಕ್ಕೆ ತಿನ್ನಿಸಿ ನಮಸ್ಕಾರ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಇದು ನೀವು ಯಾವಾಗಲೂ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಸುಗಳಿಗೆ ನಮಸ್ಕಾರ ಮಾಡ್ಕೊಳ್ಳುವಾಗ ತುಂಬ ಜನ ಅದರ ಹಣೆ ಮೇಲೆ ಕೊಂಬನ್ನು ಮುಟ್ಟಿ ಅಥವಾ ಬೆನ್ನನ್ನು ಮುಟ್ಟಿ ಅಥವಾ ಹಿಂಭಾಗನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ. ಆದರೆ ಹಿಂಭಾಗದಲ್ಲಿ ಬಾಲದ ಮೇಲ್ಭಾಗದಿಂದ ತುದಿವರೆಗೂ ನಾವು ಕೈಯಿಂದ ಸವರಿ ನಮಸ್ಕಾರ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪಿತೃದೋಷ ತುಂಬ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಸ್ತ್ರೀ ಶಾಪದ ಬಗ್ಗೆ ಕೂಡ ಕೇಳಿದ್ರಿ ಅಲ್ವಾ. ಹಸುವನ್ನು ಈ ರೀತಿ ಪೂಜೆ ಮಾಡೋದ್ರಿಂದ ಪಿತೃದೋಷಗಳು, ಸ್ತ್ರೀ ಶಾಪಗಳು ಕೆಲವು ಸಲ ಆ ಕುಟುಂಬಕ್ಕೆ ವಂಶ ಪಾರಂಪರ್ಯವಾಗಿ ಬರ್ತಾ ಇರುತ್ತೆ. ಇದೆಲ್ಲ ನಾವು ಜಾತಕವನ್ನು ಡೀಪಾಗಿ ನಾವು ಚೆಕ್ ಮಾಡಿಸ್ದಾಗಲೇ ಗೊತ್ತಾಗೋದು. ಕೆಲವರು ಕಮೆಂಟಲ್ಲಿ ಕೂಡ ಕೇಳಿದ್ರಿ ಒಬ್ಬರು. ಹಾಗಾಗಿ ಈ ವಿಡಿಯೋ ಮಧ್ಯದಲ್ಲಿ ಈ ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಹಸುವಿನ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿ ದೋಷಗಳು ನಿವಾರಣೆ ಆಗುತ್ತೆ. ಒಂದು ಹಸುವಿನಲ್ಲಿ ನಮ್ಮ ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ. ಇದು ನೀವು ಕೂಡ ಕೇಳಿರ್ತೀರ. ಹಾಗಾಗಿ ನಾವು ಒಂದು ಗೋ ಪೂಜೆ ಮಾಡೋದ್ರಿಂದ ಎಲ್ಲ ದೇವತೆಗಳಿಗೂ ನಮ್ಮ ಪೂಜೆ ಸಲ್ಲುತ್ತೆ. ಎಲ್ಲ ರೀತಿ ದೋಷಗಳು ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ಮೇಲೆ ನಿಮಗೆ ಹಸು ಏನಾದರೂ ಕಾಣಿಸಿದ್ರೆ ಅಥವಾ ನೀವು ಓಡಾಡೋ ದಾರಿನಲ್ಲಿ ಹಸುಗಳು ಸಿಕ್ಕಿದ್ರೆ ಹಿಂಭಾಗ ಬಾಲದ ಮೇಲ್ಭಾಗದಿಂದ ಕೆಳಗಡೆ ತನಕ ಅದನ್ನು ಸವರಿ ನಮಸ್ಕಾರ ಮಾಡ್ಕೋಬೇಕು. ಹಸುವಿನ ಬಾಲದಲ್ಲಿ ಪಿತೃದೋಷ ನಿವಾರಣೆ ಮಾಡುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಈ ರೀತಿಯೇ ನಮಸ್ಕಾರ ಮಾಡಬೇಕು. ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ನಾವು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಎಷ್ಟೇ ಪೂಜೆಗಳು ಮಾಡಿದ್ರು ಅದರಲ್ಲಿ ಫಲ ಸಿಗೋದಿಲ್ಲ. ಕೆಲವು ಸಲ ಅನಿಸುತ್ತೆ ಏನು ಮಾಡಿದ್ರು ನಮಗೇನೂ ಕೈ ಎತ್ತೋದಿಲ್ಲ, ಯಾಕೆ ಇದನ್ನೆಲ್ಲ ನಾವು ಮಾಡ್ತೀವಿ ಅಂತ ಅಲ್ವಾ. ಇನ್ಮುಂದೆ ಏನೇ ಸಮಸ್ಯೆಗಳಿದ್ರೂ ಯೋಚನೆ ಮಾಡಬೇಡಿ. ಗೋಪೂಜೆ ಒಂದರಿಂದ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಅದೇ ರೀತಿ ಈಗ ಎಲ್ಲರೂ ಕೂಡ ಮನೆಯಲ್ಲಿ ಕಾಮಧೇನುನ ಇಟ್ಕೊಂಡೇ ಇರ್ತೀರ. ಶುಕ್ರವಾರದ ದಿನ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಈ ರೀತಿ ನೀವು ಕಾಮಧೇನುವಿನ ಪೂಜೆ ಮಾಡಿ 108 ಸಲ ಈ ಒಂದು ಚಿಕ್ಕ ಮಂತ್ರನ ನೀವು ಹೇಳ್ಕೊಂಡ್ರೆ ಸಾಕು. ನೀವು ಬಯಸಿದ್ದೆಲ್ಲ ಕೂಡ ನಿಮಗೆ ಸಿಗತ್ತೆ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?